4 ವರ್ಷದಿಂದ ಬಂದಿದ್ದೀವಿ ನಾವು, ಇವತ್ತೇ ಬರ್ತಾ ಇಲ್ಲ, ಭಾಳ ದಿನದಿಂದ ಬರ್ತಾ ಇದ್ದೀವಿ. ಎಲ್ಲರೂ ಈ ಅಮ್ಮನ ಸನ್ನಿಧಿಗೆ ಬರಬೇಕು, ಇಲ್ಲಿಗೆ ಹೋಗ್ತಾ ಬರ್ತಾ ಇರಬೇಕಣ್ಣ, ಅದೇ ಕೇಳ್ಕೊಂತಿರೋದು. ಪವರ್ಫುಲ್ ಅಣ್ಣ, ಕರಿಯಮ್ಮ ತಾಯಿ ಅಂದರೆ ಭಾರಿ ಒಳ್ಳೆಯದು. ನಾನು ಅಷ್ಟು ನಂಬಿದ್ದೀನಿ ಈ ಅಮ್ಮನ, ಭಾಳ ನಂಬಿದ್ದೀನಿ ಅಂದರೆ ನಮ್ಮ ಮನೆಗೆ ಭಾಳ ಕಷ್ಟ ಇತ್ತು. ಒಂದು ದುಡ್ಡಿಂದಾಗಲಿ ಇವತ್ತಿಗೂ ಯಾರಿಗ ದುಡ್ಡು ಕೊಡಿಸಿದ್ದು 20,000 ಅವ್ರು ಕೊಟ್ಟಿಲ್ಲ, ಈಗ ಅಂತ ಇದ್ದಾರೆ. ನಾನು ಕೊಡಿಸ್ತೀನಿ ಹೋಗು, ನಾನು ಇದ್ದೀನಿ ಇನ್ನು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಅಂತ ಅಮ್ಮ ಈಗ ಹೇಳೈತಿ, ಈಗ ಹೇಳ್ತು ಕೊಡಿಸ್ತೈತಿ ನಂಬಿಕೆ ನಮಗೆ. ನಮ್ಮ ಕಷ್ಟ ಆಗಲಿ ಇನ್ನೊಂದಾಗಲಿ ಪವರ್ಫುಲ್ ಅಣ್ಣ ಕರಿಯಮ್ಮ ತಾಯಿ, ಭಾರಿ ಒಳ್ಳೆಯದಯ್ಯಮ್ಮ, ಸತ್ಯವಂತೆ ಅದು. ಎಲ್ಲರೂ ಇಲ್ಲೇ ಬರಬೇಕು. ಅಯ್ಯಮ್ಮಂದೆಲ್ಲ ನಮ್ಮದೊಂದು ಕಷ್ಟ ಇನ್ನೊಂದು ಮತ್ತೊಂದು ಹೇಳ್ಕೋಬೇಕು. ಅಯ್ಯಮ್ಮ ನಮ್ಮ ಸಮಸ್ಯೆ ಎಲ್ಲ ಬಗೆಹರಿಸ್ತಾಳೆ. ಭಾಳ ದಿನದಿಂದ ಬರ್ತೀನಿ ಅಣ್ಣ, ನಮ್ಮ ಸಮಸ್ಯೆ ನಮ್ಮ ಕಷ್ಟ ಬಗೆಹರಿಸಿರೋದಕ್ಕೆ ತಾನೇ ನಾನು ಇಲ್ಲಿಗೆ ಬರ್ತಿರೋದು ಈ ಅಮ್ಮನ ಸನ್ನಿಧಿಗೆ. ಇಲ್ಲಾಂದ್ರೆ ಏನಕ್ಕೆ ಬರ್ತಿದ್ದೆ? ಇಲ್ಲ ಅಲ್ವಾ, ಈ ಅಮ್ಮ ಇಲ್ಲ ಇದ್ದಾಳೆ ಅನ್ನೋದೇ ಗೊತ್ತಿರ್ತಿರ್ಲಿಲ್ಲ. ನಮ್ಮ ಸಮಸ್ಯೆ ನಮ್ಮ ಕಷ್ಟ ನಮ್ಮವೆಲ್ಲ ಬಗೆಹರಿಸೋದಕ್ಕೆ ನನಗೆ ಬೇಕು ಅನ್ನಿಸ್ದಾಗೆಲ್ಲ ಬರ್ತಿರ್ತೀನಿ, ನನಗೆ ಬೇಕು ಅನ್ನಿಸ್ದಾಗೆಲ್ಲ ಬರ್ತಿರ್ತೀನಿ ಅಷ್ಟೇ. ಯಾವಾಗ ಬೇಕು ಅವಾಗ ಬರ್ತಿರ್ತೀವಿ, ಹೋಗ್ತಿರ್ತೀವಿ. ಇಲ್ಲೇದಾಗ ಅಡ್ರೆಸ್ಸು ಶಿರಾದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ, ಗುನ್ಗೇನಹಳ್ಳಿ ಅಂತ. 15 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಗುನ್ಗೇನಹಳ್ಳಿ ಮುಂದೆ ಗಲ್ದರಟ್ಟಿ ಅಂತ, ಕರಿಯಮ್ಮ ತಾಯಿ ಅಂತ, ಕರಿಯಮ್ಮ ದೇವಿ ಅಂತ ಅಷ್ಟೇ ಅಣ್ಣ. ಹತ್ರ ಶಿರಾದಿಂದ ಒಳ್ಳೇದಾಗೈತೆ ಅಣ್ಣ. ಇಲ್ಲಿಗೆ ಬಂದಮೇಲೆ ಭಾಳ ಒಳ್ಳೇದಾಗೈತೆ. ನಮ್ಮ ಮಕ್ಕಳು ನಾವು ಭಾಳ ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ, ಭಾಳ ಚೆನ್ನಾಗಿದ್ದೀವಿ. ಆಲೆ ಹತ್ರ ಅಣ್ಣ, ಇದೇನು ಶಿರಾದಿಂದ 15 ಕಿಲೋಮೀಟ್ರ್ ದೂರ ಇಲ್ಲ, ಏನಿಲ್ಲ. ಪವರ್ಫುಲ್ ಅಣ್ಣ ಕರಿಯಮ್ಮ ತಾಯಿ, ಭಾಳ ಒಳ್ಳೆಯದು ಅಷ್ಟು. ಇಲ್ಲಿಗೆ ಏನಕ್ಕೆ ಬರಬೇಕು ಅಂದರೆ ನಿಮ್ಮ ಸಮಸ್ಯೆ ಏನಿರುತ್ತೆ, ನಮ್ಮ ಸಮಸ್ಯೆ ಏನಿರುತ್ತೆ ಬರ್ತಿರ್ತೀವಿ, ಕೇಳ್ತಿರ್ತೀವಿ, ನಮಗೆಲ್ಲ ಒಳ್ಳೆಯದಾಗುತ್ತೆ. ನಿಮ್ಮ ಸಮಸ್ಯೆ ಏನಿದ್ರು ನಿಮ್ಮ ಸಮಸ್ಯೆನೂ ಒಳ್ಳೆಯದಾಗಿರುತ್ತೆ. ಒಂದು ಏನಾದರೂ ಕೇಳೋದ ಇನ್ನೊಂದು ಇರುತ್ತೆ, ಅದೆಲ್ಲ ನಿಮ್ಮ ಕಷ್ಟ ಬಗೆಹರಿಸ್ತೈತೆ ಅಮ್ಮ, ಇಲ್ಲ ಅಂತ ಹೇಳಲ್ಲ. ಈ ಹುಣ್ಣಿಮೆಗಾಗಲಿ ಅಮಾವಾಸ್ಯೆಗಾಗಲಿ ನಿನ್ನ ಕಷ್ಟನೇ ಬಗೆಹರಿತೈತಿ, ಇಲ್ಲ ನಾಳೆಗೆ ಬಗೆಹರಿಬೋದು, ಹೇಳಕ್ಕೆ ಬರಲ್ಲ. ಅಂದರೆ ನಡ್ಕೋಬೇಕು ಅಮ್ಮಗೆ, ಒಂದು ನಂಬಿಕೆ ಇಕ್ಕೋಬೇಕು ಅಷ್ಟೇ. ನಮ್ಮ ತೊಂದರೆ ನಮ್ಮ ಸಮಸ್ಯೆ ಕಷ್ಟಗಳು ಇರೋದಕ್ಕೆ ಅಯ್ಯಮ್ಮ ನಾವು ಬರೋದು ಕೇಳೋದು ಹೋಗೋದು. ನನಗೆ ಮಾತ್ರ ಅಣ್ಣ ಇಲ್ಲಿ ಬಂದು ಸುಮಾರು ಜನಕ್ಕೂ ಒಳ್ಳೇದಾಗೈತೆ, ಸುಮಾರು ಜನನೂ ಬರ್ತಿರ್ತಾರೆ. ಮೈಸೂರು ನೋಡಿ, ಇವತ್ತು ಬೆಂಗಳೂರಲ್ಲಿ 3 ಬಂದವ್ರೆ, ಮೈಸೂರಿಂದ ಬಂದವ್ರೆ, ಅತ್ಲಿಂದ ಭಾಳ ದಿನದಿಂದ ಬರ್ತಿವ್ರೆ. ಇದು ರೊಳ್ಳೆ ಇಲ್ಲಿ ಕಿತ್ತಾಗಲಿ ಇವತ್ತು ಹೊಸೊಬ್ರು ಬಂದವ್ರು, ಭಾಳ ದಿನದಿಂದ ಭಾಳ ದೂರದಿಂದ ಬರ್ತಾರಣ್ಣ. ನಾವು ಇಲ್ಲಿ ಹತ್ರ ಇರೋರು ಭಾಳ ದಿನದೂ ಬರ್ತಾಯಿದ್ದೆ, 4 ವರ್ಷ ಇವತ್ತೇ ನಾನು ಬರ್ತಾಯಿದ್ದೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.